ಇವಾಗ ಕಾಮನ್ ಆಗಿ ಎಲ್ಲ ಕಡೆ ನಡೀತಾ ಇರೋದು ಬಂದು ಸೈಬರ್ ಕ್ರೈಮ್. ಇವಾಗ ಫೋನ್ ಮಾಡ್ತಾರೆ, ಫೋನ್ ಮಾಡ್ಬಿಟ್ಟು ಹೆದರಿಸ್ಬಿಟ್ಟು ನಿಮ್ಮ ಅಕೌಂಟ್ ಈ ಥರ ಫ್ರೀಸ್ ಆಗುತ್ತೆ, ನೀವು ಈ ಥರ ಅಮೌಂಟ್ ಹಾಕಿಲ್ಲ ಅಂದರೆ, ನಿಮ್ಮ ಅಕೌಂಟಲ್ಲಿ ಈ ಥರ ಇಷ್ಟು ಬ್ಯಾಲೆನ್ಸ್ ಇದೆ, ಈ ಥರ ಟೆಫ್ಟ್ ಆಗೋ ಚಾನ್ಸಸ್ ಇದೆ, ನೀವು ಈ ಥರ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅಂದರೆ ಸುಮಾರು ಕಂಪ್ಲೇಂಟ್ಗಳು ಇವಾಗ ಎಲ್ಲ ಕಡೆ ಕೇಳಿ ಬರ್ತದೆ. ಸೊ ಇದು ಏನು ನಡೀತದೆ ಸರ್? ಏನು ಸೈಬರ್ ಕ್ರೈಮ್ ಅಂದರೆ ಏನು? ನೋಡಿ, ಸೈಬರ್ ಕ್ರೈಮು ಈಗಿನ ಮಟ್ಟಕ್ಕೆ ಒಂದು ಟಾಪ್ ಕ್ರೈಮ್ ಆಗಿದೆ. ಸೊ ಎಲ್ಲರೂ ಇದರಲ್ಲಿ ಯಾವುದೇ ರೀತಿಯಾದ ಅನ್ಎಜುಕೇಟೆಡ್ಸು ಭಾಗಿಯಾಗ್ತಾ ಇಲ್ಲ. ಎಲ್ಲ ಎಜುಕೇಟೆಡ್ ಪೀಪಲ್ಲು ಜಾಸ್ತಿಯಾಗಿ ಭಾಗಿಯಾಗ್ತಾ ಇದ್ದಾರೆ. ಅದರಲ್ಲೂ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿರ್ಬೋದು. ಈ ಕೇಸ್ಗಳಲ್ಲಿ ಏನು ಮಾಡ್ತಾರೆ, ಡಿಜಿಟಲ್ ಅರೆಸ್ಟ್ ಅಂತ ಒಂದು ಮಾಡ್ತಾರೆ. ಈಗ ಪೊಲೀಸ್ನವರು ಯಾರ್ದೋ ಒಬ್ಬ ವ್ಯಕ್ತಿದು ನಂಬರ್ ತಗೊತಾರೆ, ಡೈರೆಕ್ಟಾಗಿ ವಿಡಿಯೋ ಕಾಲ್ ಮಾಡ್ತಾರೆ. ವಿಡಿಯೋ ಕಾಲಲ್ಲಿ ಅವರು ಪೊಲೀಸ್ನವರ ಒಂದು ಡ್ರೆಸ್ಸಲ್ಲಿ ಇರ್ತಾರೆ. ಇಟ್ಬಿಟ್ಟು ನಿಮ್ಮ ಹೆಸರಲ್ಲಿ ಒಂದು ಪಾರ್ಸಲ್ ಬಂದಿದೆ, ನನಗೆ ನಿಮ್ಮ ಹೆಸರಲ್ಲಿ MDMA ಬಂದಿದೆ, ಡ್ರಗ್ಸ್ ಬಂದಿದೆ, ಇದು ಡೆಲ್ಲಿಗೆ ಹೋಗ್ತಾ ಇದೆ, ಈಗ ನಾವು ವಿತಿನ್ ದಿ ಸ್ಪ್ಯಾನ್ ಆಫ್ 24 hours ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲೇ ಅವ್ರನ್ನ ಡಿಜಿಟಲ್ ಅರೆಸ್ಟ್ ಮಾಡ್ತಾರೆ. ನೀವು ಹಿಂಗೆ ಇರಬೇಕು ಅಂತ ಅವ್ರ ಮೈಂಡ್ ಸೆಟ್ಗೆ ಯಾವ ರೀತಿ ಅದನ್ನ ತಂದ್ಬಿಡ್ತಾರೆ ಅಂತ ಹೇಳಿದ್ರೆ, ಅವರು ಇವ್ರು ಹೇಳಿದ್ದನ್ನು ಮಾಡಲೇಬೇಕಾಗಿ ಬರುತ್ತೆ. ಆ ಸಿಚುವೇಶನ್ನ, ಆ ಮೈಂಡ್ ಸೆಟ್ನ ಅವ್ರನ್ನ ಆ ಪರಿಸ್ಥಿತಿಗೆ ತಂದ್ಬಿಡುತ್ತೆ. ಮಾಡಿ, ಸರಿ ನೀವು ಇಂತಿಷ್ಟು ದುಡ್ಡನ್ನ ನಮಗೆ ಟ್ರಾನ್ಸ್ಫರ್ ಮಾಡಾದ್ಮೇಲೆ ನಾವು ನಿಮಗೆ ಕೇಸೇ ಇಲ್ಲದೆ ಇರೋ ಥರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಸೊ ಇವ್ರು ಏನು ಮಾಡ್ತಾರೆ, ಅದನ್ನ ನಿಜ ಅಂತ ನಂಬ್ಕೊಂಡು ಕೇಸು ಲಕ್ಷಾಂತರ ಗಟ್ಟಲೆ ಇವರು ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಹಾಗೆ ಮಾಡಿಕೊಂಡು ಇವರು ದುಡ್ಡನ್ನ ಕಳ್ಕೊತಾರೆ. ಈಗ ಈ ದುಡ್ಡು ಕಳ್ಕೊಂಡಿದ್ದ ಸಮಯದಲ್ಲಿ ಏನಾಗುತ್ತೆ, ನೆಕ್ಸ್ಟ್ ಇವರು ಗೊತ್ತಾಗುತ್ತೆ ನಾವು ಫ್ರಾಡ್ ಆಗಿದ್ದೀವಿ, ನಮಗೆ ಫ್ರಾಡ್ ಮಾಡಿದ್ದಾರೆ, ಇದು ಫೋರ್ಜರಿ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ. ಗೊತ್ತಾಗಿರುವಂತಹ ಸಂದರ್ಭದಲ್ಲಿ ಅವರು ನೆಕ್ಸ್ಟ್ ಪೊಲೀಸ್ ಅವರಿಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕಾಗುತ್ತೆ, ಅಥವಾ ಆನ್ಲೈನಲ್ಲಿ ಸೈಬರ್ ಕ್ರೈಮ್ ಕಂಪ್ಲೇಂಟ್ ರೈಸ್ ಮಾಡಬೇಕಾಗಿ ಬರುತ್ತೆ. ಈ ಸೈಬರ್ ಕ್ರೈಮ್ ಕಂಪ್ಲೇಂಟ್ ರೈಸ್ ಆದ್ಮೇಲೆ ನೆಕ್ಸ್ಟು ಪೊಲೀಸ್ನವ್ರು ಏನು ಮಾಡ್ತಾರೆ, ಆ ಫ್ರಾಡ್ ಅಕೌಂಟ್ ಡೀಟೇಲ್ಸ್ ತಗೊತಾರೆ, ವಿಕ್ಟಿಮ್ ಅಕೌಂಟ್ ಡೀಟೇಲ್ಸ್ ತಗೊತಾರೆ. ಇವರಿಂದ ಅವರಿಗೆ ಟ್ರಾನ್ಸಾಕ್ಷನ್ ಆಗಿರುವಂತಹ ಬ್ಯಾಂಕ್ ಸ್ಟೇಟ್ಮೆಂಟ್ನ ಪರಿಶೀಲನೆ ಮಾಡ್ತಾರೆ. ಯಾವಾಗ ಟ್ರಾನ್ಸ್ಫರ್ ಆಗಿದೆ, ಯಾವ ಡೇಟಲ್ಲಿ ಟ್ರಾನ್ಸ್ಫರ್ ಆಗಿದೆ, ಎಲ್ಲವನ್ನು ಪರಿಶೀಲನೆ ಮಾಡಿ ಎಲ್ಲವನ್ನು ಕನ್ಫರ್ಮ್ ಆದಮೇಲೆ ಏನು ಮಾಡ್ತಾರೆ, ಆ ಅಕೌಂಟಲ್ಲಿ ಇವರು ವಿಕ್ಟಿಮ್ ಅಕೌಂಟಿಂದ ಅಕ್ಯೂಸ್ಡ್ ಅಕೌಂಟಿಗೆ ಟ್ರಾನ್ಸಾಕ್ಷನ್ ಆಗಿದೆಯಲ್ಲ, ಆ ಅಕೌಂಟಲ್ಲಿ ಇನ್ನೂ ದುಡ್ಡು ಇದೆಯಾ ಇವ್ರು ಟ್ರಾನ್ಸ್ಫರ್ ಮಾಡಿರೋದು ಅಂತ ನೋಡ್ತಾರೆ. ಅಕಸ್ಮಾತ್ ಇವರು ಈಗ ಒಂದು 10 ಲಕ್ಷ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ, ಫಾರ್ ಎಕ್ಸಾಂಪಲ್. ಆ 10 ಲಕ್ಷದ ಜೊತೆ ಇನ್ನ ಒಂದು 40 ಲಕ್ಷ ಇತ್ತು ಅಂತ ತಿಳ್ಕೊಳ್ಳಿ. ಟೋಟಲ್ 50 ಲಕ್ಷ ರೂಪಾಯಿ ಇದೆ. ಆ 50 ಲಕ್ಷ ರೂಪಾಯಿನೂ ಇವರು ಪೊಲೀಸ್ನವರು, ಸೈಬರ್ ಕ್ರೈಮ್ ಪೊಲೀಸ್ನವರು ಫ್ರೀಸ್ ಮಾಡುವಂತಹ ಇವರಿಗೆ ರೈಟ್ ಇದೆ. ಅದು 102 CRPC ಅಡಿಯಲ್ಲಿ ಇವರಿಗೆ ಫ್ರೀಸಿಂಗ್ ಆರ್ ಸೀಸಿಂಗ್ ಆಫ್ ಎನಿ ಪ್ರಾಪರ್ಟಿ ವಿಚ್ ಹ್ಯಾಸ್ ಬಿನ್ ಅಲೈಸ್ಡ್ ಬೈ ಎನಿ ಪರ್ಸನ್. ದಿ ಸೊ ಅಂಡ್ ಸೊ ರೆಸ್ಪಾಂಡೆಂಟ್ ಪೊಲೀಸ್ ಕ್ಯಾನ್ ಫ್ರೀಸ್ ಆರ್ ಸೀಸ್ ಸಚ್ ಪ್ರಾಪರ್ಟಿ ಅಂತ ಇದೆ. ಸೊ ಆ ಕಾನೂನು ಅಡಿಯಲ್ಲಿ 102 CRPC ಅಡಿಯಲ್ಲಿ ಅವರು ಫ್ರೀಸ್ ಮಾಡ್ತಾರೆ. ಫ್ರೀಸ್ ಮಾಡಾದ್ಮೇಲೆ ಈಗ ಇವರು 10 ಲಕ್ಷ ಕಳ್ಕೊಂಡಿದ್ದಾರೆ, 50 ಲಕ್ಷ ಅಕ್ಯೂಸ್ಡ್ ಬ್ಯಾಂಕಲ್ಲಿದೆ, 50 ಲಕ್ಷನೂ ಫ್ರೀಸ್ ಆಗಿರುತ್ತೆ. ಅದನ್ನ ತಿರ್ಗಾ ಡಿಫ್ರೀಸ್ ಮಾಡಿ ವಿಕ್ಟಿಮ್ ಅಕೌಂಟಿಗೆ ರಿಲೀಸ್ ಮಾಡಬೇಕು ಅಂತ ಹೇಳಿದಾಗ ಇವ್ರಿಗೆ ಒಬ್ಬ ವಕೀಲರ ಒಂದು ಹೆಲ್ಪ್ ಬೇಕಾಗುತ್ತೆ. ವಕೀಲರ ಹತ್ರ ಬಂದು ಅವರು ಅರ್ಜಿನ ಸಲ್ಲಿಸ್ಬೇಕಾಗುತ್ತೆ. ಕೋರ್ಟ್ಗೆ ಅರ್ಜಿ ಸಲ್ಲಿಸಾದ್ಮೇಲೆ IO ರಿಪೋರ್ಟ್ ಅಂತ ಕರೀತಾರೆ. ಆ IO ರಿಪೋರ್ಟ್ನ ಹಾಕ್ತಾರೆ. ಯಾವಾಗ ಇಂಥವ್ರು ಬಂದು ಇಂಥ ಕ್ರೈಮ್ ನಂಬರಲ್ಲಿ ನಮಗೆ ಕಂಪ್ಲೇಂಟ್ ಕೊಟ್ಟರು, ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಇಷ್ಟು ಅಮೌಂಟ್ ಇವ್ರು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ, ಇಷ್ಟು ಅಮೌಂಟ್ ಇವ್ರಿಗೆ ಫ್ರೀಸ್ ಆಗಿದೆ, ಇಷ್ಟು ಕಳ್ಕೊಂಡಿದ್ದಾರೆ ಅಂತ ಹೇಳಿ ಎಲ್ಲಾನು ಆ IO ರಿಪೋರ್ಟಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ಮೆನ್ಷನ್ ಆದಮೇಲೆ ನೆಕ್ಸ್ಟ್ ಏನಾಗುತ್ತೆ, ಅದನ್ನು ಕೋರ್ಟ್ಗೆ ಕಳಿಸ್ತಾರೆ. ನೆಕ್ಸ್ಟು ಪಬ್ಲಿಕ್ ಪ್ರಾಸಿಕ್ಯೂಟರು ಅಬ್ಜೆಕ್ಷನ್ ಸಲ್ಲಿಸ್ಬೇಕು. ಅದಕ್ಕೆ ಅವ್ರು ಸಲ್ಲಿಸಾದ್ಮೇಲೆ ನಮ್ಮ ಒಂದು ಕ್ಲಾರಿಫಿಕೇಶನ್ ಇರ್ತದೆ, ಹೆಂಗೆ ಕಳ್ಕೊಂಡ್ರು, ಎಷ್ಟು ಕಳ್ಕೊಂಡ್ರು, ಯಾವಾಗ ಕಳ್ಕೊಂಡ್ರು. ಸೊ ಇವೆಲ್ಲ ಕ್ಲಾರಿಫಿಕೇಶನ್ ಮಾಡಾದ್ಮೇಲೆ ಆರ್ಡರ್ಸ್ ಅಂತ ಪೋಸ್ಟ್ ಮಾಡ್ತಾರೆ. ಆ ಅಕ್ಯೂಸ್ಡ್ ಅಕೌಂಟಿಂದ ಇವ್ರ ಅಕೌಂಟಿಗೆ ಇಂತಿಷ್ಟು ಅಮೌಂಟ್ 50 ಲಕ್ಷ ರೂಪಾಯಿಗಳಲ್ಲಿ 10 ಲಕ್ಷ ರೂಪಾಯಿ ಡಿಫ್ರೀಸ್ ಮಾಡಿ ರಿಲೀಸ್ ಮಾಡಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಆಗ ರಿಲೀಸ್ ಆರ್ಡರ್ ಅಂತ ಕೋರ್ಟಿಂದ ಕೊಡ್ತಾರೆ. ಆ ರಿಲೀಸ್ ಆರ್ಡರ್ನ ನೀವು ತಿರ್ಗಾ ತಗೊಂಡು ಹೋಗಿ ಪೊಲೀಸ್ನವರಿಗೆ ಕೊಡಬೇಕಾಗ್ತದೆ. ಯಾರು ಇನ್ವೆಸ್ಟಿಗೇಷನ್ ಮಾಡಿ ಫ್ರೀಸ್ ಮಾಡಿರ್ತಾರಲ್ವಾ, ಅವರಿಗೆ ತಿರ್ಗಾ ಹೋಗಿ ನೀವು ಕೊಟ್ಟಲ್ಲಿ ಅವರು ತಿರ್ಗಾ ಅದನ್ನ ಮೇಲ್ ಕಳಿಸ್ತಾರೆ. ಫ್ರೀಸ್ಡ್ ಬ್ಯಾಂಕ್ ಅಕೌಂಟ್ ಯಾರಿರ್ತಾರೆ ಈ ಅಕ್ಯೂಸ್ಡ್ ಬ್ಯಾಂಕ್ಸ್, ಅವರಿಗೆ ತಿರ್ಗಾ ಮೇಲ್ ಕಳಿಸ್ತಾರೆ. ಆ ಮೇಲ್ಗೆ ಒಂದು ವಾರ ಅಥವಾ 2 ವಾರಗಳಲ್ಲಿ ರಿಪ್ಲೈ ಬರುತ್ತೆ. ಆ ರಿಪ್ಲೈಯಲ್ಲಿ ನಿಮಗೆ ತಿರ್ಗಾ ವಾಪಸ್ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಇವಿಷ್ಟು ಸೈಬರ್ ಕ್ರೈಮ್ನ ಪ್ರೋಸೆಸ್ ಇದೆ.